ಹಾಯ್, ಎಲ್ಲರಿಗೂ ನಮಸ್ತೆ ರೀ. ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಗಾಯ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಇವತ್ತು ವ್ಲಾಗ್ ಏನಪ್ಪಾ ಅಂತ ಅಂದ್ರೆ, ನಂಗೆ ತುಂಬಾ ಜನ ಕೇಳಿದ್ರಿ ಇನ್ಸ್ಟಾದಲ್ಲಿ, ಅಕ್ಕ ನಿಮ್ದು ಪ್ರೆಗ್ನೆನ್ಸಿ ಜರ್ನಿ ವ್ಲಾಗ್ ಮಾಡಿ ಅಂತ. ಸೊ ನಂಗೆ ಹೇಳಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ, ನಂಗೆ ಸ್ವಲ್ಪ ಹುಷಾರಿಲ್ದೇ ಇರೋ ಕಾರಣ ನಾನು ವಿಡಿಯೋಸ್ ನ ಸ್ಟಾಪ್ ಮಾಡಿದ್ದೆ. ಸೊ ಇವತ್ ಬಂದ್ಬಿಟ್ಟು ನನ್ನ ಒಂದು ಪ್ರೆಗ್ನೆನ್ಸಿ ಜರ್ನಿ ವಿಡಿಯೋನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಬೇಕು ಅಂತ ಇದ್ದೀನಿ. ಸೊ ಬನ್ನಿ. ನಾನ್ ನಾನ್ ಫಸ್ಟ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ನನ್ಗೆ ಯಾವ್ದೇ ತರ ಕನ್ಫರ್ಮೇಶನ್ ಇರ್ಲಿಲ್ಲ. ಸೊ ನಾನು 1.5 ತಿಂಗಳಾಗಿತ್ತು, ಪೀರಿಯಡ್ ಆಗಿರ್ಲಿಲ್ಲ. ಸೊ ನಾನ್ ಏನ್ ಮಾಡ್ತಾ ಇದ್ದೆ, ಬಟ್ಟೆನ ವಾಶ್ ಮಾಡ್ತಾ ಇದ್ದೆ ಮನೆ ಬಾಕ್ಲಲ್ಲಿ. ಇದಕ್ಕಿದ್ದಂಗೆ ತಲೆ ಸುತ್ತ ಬಂತು. ತಲೆ ಸುತ್ತ ಬಂದಿದ ತಕ್ಷಣ ಏನಾಯ್ತು, ಫುಲ್ಲು ಯೆಲ್ಲೋ ಕಲರ್ ವಾಮಿಟ್ ಆಗ್ತಾ ಇತ್ತು. ನಾನ್ ಇಟ್ಕೊಂಡು ಏನಕ್ಕೆ ಈ ತರ ವಾಮಿಟ್ ಆಗ್ತಾ ಇದೆಯಲ್ಲ ಅಂತ ಅನ್ಕೊಂಡೆ. ಐ ಕಾಂಟ್ ಅಂದ್ರೆ ನಾನು ಥಿಂಕ್ ಕೂಡ ಮಾಡಿಲ್ಲ ನಾನ್ ಪ್ರೆಗ್ನೆಂಟ್ ಆಗಿದ್ದೀನ ಅಂತ. ಸೀರಿಯಸ್ ಆಗಿ ನನ್ಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಗೊತ್ತೇ ಇಲ್ಲ. ಹಸ್ಬೆಂಡ್ ಅಂದೆ, ಮಮ್ಮ ತುಂಬಾ ವಾಮಿಟ್ ಆಗ್ತಾ ಇದೆ, ನನ್ ಕೈಲಿ ಆಗ್ತಾ ಇಲ್ಲ, ಏನ್ ಆಗ್ತಾ ಇದೆ ಅಂತ ಸೀರಿಯಸ್ ಆಗಿ ಗೊತ್ತಾಗ್ತಾ ಇಲ್ಲ ಮಮ್ಮ. ಈ ತರ ಪೀರಿಯಡ್ ಆಗಿಲ್ಲ, ನನ್ 2 ಮಂತ್ಸ್ ಆಯ್ತಾ ಬರ್ತಾ ಇದೆ, ಇಲ್ಲ 1.5 ತಿಂಗಳು ಆಗ್ತಾ ಇತ್ತೆ, ನನ್ ಪೀರಿಯಡ್ ಆಗಿಲ್ಲ ಅಂತ ಹೇಳ್ದೆ. ಆಗ ಹಸ್ಬೆಂಡ್ ಅಂದ್ರು, ಮೋಸ್ಟ್ಲಿ ಪ್ರೆಗ್ನೆಂಟ್ ಆಗಿರ್ಬೋದು ನೀನು ಅಂತ ಹೇಳಿದ್ರು. ನಾನು ಐ ಕಾಂಟ್ ಇಮ್ಯಾಜಿನೇಷನ್, ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದೀನ ಅನ್ನೋದೇ ಒಂದು ಕನ್ಫರ್ಮೇಶನ್ ಇರ್ಲಿಲ್ಲ ನನ್ಗೆ. ಆಮೇಲೆ ಇಟ್ಕೊಂಡು ಸರಿ ಯಾವ್ದಕ್ಕೂ ಒಂದು ಪ್ರೆಗಾನಿಸ್ ಅಂತ ಇರುತ್ತಲ್ಲ, ಅದನ್ನ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ ಹೋಗಿ ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರೆಗಾನಿಸ್ ತಗೊಂಡ್ ಬಂದ್ರು. ಸೊ ತಗೊಂಡ್ ಬಂದ್ರು, ಚೆಕ್ ಮಾಡ್ದೆ. ಚೆಕ್ ಮಾಡ್ಬೇಕಾದ್ರೆ ಒಂದು ತಾಯಿ ಆಗ್ತಿದ್ದಾಳೆ ಅಂತ ಗೊತ್ತಾಗ್ದಾಗ್ಲೇನೆ ಒಂದ್ ಹೆಣ್ಣಿಗೆ ಏನೋ ಒಂಥರ ಖುಷಿ ಆಗುತ್ತೆ. ನಾನು ಆಫ್ಟರ್ 2 ಇಯರ್ಸ್ ಬೇಬಿ ಬೇಡ ಅಂತ ಅನ್ಕೊಂಡು, ನಾವ್ ಮದ್ವೆಗೆ 2.5 ಇಯರ್ಸ್ ಆಗಿತ್ತು ಆಲ್ರೆಡಿ. ನನ್ ಮಗು ಈಗ್ಲೇ ಬೇಡ, ಸ್ವಲ್ಪ ಲೈಫಲ್ಲಿ ಒಂದು ಅಚೀವ್ಮೆಂಟ್ ಮಾಡ್ಕೊಂಡು ಆಮೇಲೆ ಬೇಬಿ ಮಾಡ್ಕೊಳ್ಳೋಣ, ಯಾಕಂದ್ರೆ ಯಾರ್ದು ಸಪೋರ್ಟ್ ಇಲ್ಲ ನಮ್ಗೆ. ನನ್ಗೂ ಅಪ್ಪ ಅಮ್ಮ ಇಲ್ಲ, ಕಡೆ ಅವ್ರಿಗೂ ಕೂಡ ಅವ್ರ ಫ್ಯಾಮಿಲಿಯಿಂದ ಯಾವ್ದೇ ತರ ಒಂದು ಸಪೋರ್ಟಿಂಗ್ ಇವತ್ತಿಗೂ ಇಲ್ಲ. ನಾನು ಬೇಡ, ಇನ್ನೂ ಒಂದ್ 4-5 ವರ್ಷ ಮಗು ಬೇಡ, ಲೈಫಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡೋಣ, ಅವಾಗ ಬೇಬಿ ಮಾಡ್ಕೊಳ್ಳೋಣ ಅಂತ ಥಿಂಕ್ ಮಾಡಿದ್ದೆ. ಅವಾಗ ನನ್ಗೆ ಯೋಚನೆ ಮಾಡ್ದೆ. ಪ್ರೆಗಾನಿಸ್ ತಂದಾಗ ಕೈಯೆಲ್ಲ ಶವರ್ ಹೀಗೆ ನಡುಗ್ತಾ ಇತ್ತು ನನ್ಗಂತೂ. ಏನ್ ಮಾಡ್ಲಿ ನಾನು ಹಂಗೂ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಬಿಟ್ಟಿದ್ದೆ, ಬೇಡ ಬೇಬಿ ಬೇಡ, ಅಕಸ್ಮಾತ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂದ್ರೂ ಮಗು ಬೇಡ, ಚೋಟುನೆ ಬೇಡ ಅಂತಾನೆ ಅನ್ಕೊಂಡಿದ್ದು. ಆಮೇಲೆ ಸರಿ ಅನ್ಬಿಟ್ಟು ಹೋಗಿ ನಾನ್ ಚೆಕ್ ಮಾಡ್ದೆ. ಚೆಕ್ ಮಾಡಿದ್ಮೇಲೆ ಡಬಲ್ ಲೈನ್ ಬಂತು, ಪ್ರೆಗ್ನೆಂಟ್ ಆಗಿದ್ದೀನಿ ನಾನು ಅಂತ ಹಸ್ಬೆಂಡ್ ಬಂದ್ ಹೇಳಿದೆ. ಯಾಕಂತಂದ್ರೆ ಪ್ರೆಗಾನ್ಯೂಸ್ ಆಲ್ಮೋಸ್ಟ್ ನಾನು ಆಫ್ಟರ್ ಮ್ಯಾರೇಜ್ ಆದ್ಮೇಲೆ, ಮ್ಯಾರೇಜ್ ಆಗಿ 6 ಮಂತ್ ಅಲ್ಲಿ ಕೂಡ ನಾನು ಚೆಕ್ ಮಾಡಿದ್ದೆ. ಹಂಗಾಗಿ ಡಬಲ್ ಕ್ಲಿಕ್ ಬಂದ್ರೆ ಪ್ರೆಗ್ನೆಂಟ್, ಒಂದೇನಾದ್ರು ಬಂದ್ರೆ ಇಲ್ಲ ಅಂತ, ನೆಗೆಟಿವ್ ಅಂತ. ಪಾಸಿಟಿವೇ ಬಂತು. ಒಂದ್ ಕಡೆ ಖುಷಿ, ಇನ್ನೊಂದ್ ಕಡೆ ಅಳು. ನನ್ಗೆ ಏನ್ ಮಾಡ್ಬೇಕಂತ ಸೀರಿಯಸ್ ಆಗಿ ಗೊತ್ತಾಗ್ತಾ ಇಲ್ಲ. ಮನೇಲಿ ನೋಡಿದ್ರೆ ದೊಡ್ಡೋರು ಅಂತ ಯಾರು ಇಲ್ಲ, ಏನ್ ಮಾಡ್ಬೇಕು ನಾನು ಅಂತ ಥಿಂಕ್ ಮಾಡ್ತಾ ಇದ್ದೆ. ಅವಾಗ ನಾನು ಸಡನ್ ಆಗಿ ಯೋಚನೆ ಮಾಡ್ದೆ, ಅವ್ರಿಗೆ ಹೇಳಿಲ್ಲ, ನನ್ ಮಗು ಬೇಡಮ್ಮಮ್ಮ ಅಂತಾನೆ ನಾನು ಅಂದೆ. ಆದ್ರೂ ತುಂಬಾನೇ ಯೋಚನೆ ಮಾಡ್ದೆ, ಬೇಬಿ ಬೇಡ, ಲೈಫಲ್ಲಿ ನಾವಿನ್ನು ಸೆಟ್ಲ್ ಆಗೋದ್ ತುಂಬಾ ಐತೆ, ಲೈಫಲ್ಲಿ ಏನಾದ್ರು ಒಂದು ನಮ್ಗೆ ಅಂತ ಏನಾದ್ರು ಮಾಡ್ಕೊಂಡು ಆಮೇಲೆ ಬೇಬಿ ಮಾಡ್ಕೊಳ್ಳೋಣ ಅಂತಾನು ಥಿಂಕ್ ಮಾಡಿದ್ದೆ. ಆಮೇಲೆ ನೋಡಿದ್ರೆ ಚಿನ್ನು ಬೇಡ ಅಂತ, ಚೋಟು ಬೇಡ ಅಂತ ಪಪ್ಪಾಯ ತಿಂದಿದ್ದೀನಿ ನಾನು. ಸೀರಿಯಸ್ ಆಗಿ ಏನಿಲ್ಲ ಅಂದ್ರೂ ಒಂದ್ 2 kg ಪಪ್ಪಾಯ ತಿಂದಿರ್ಬೋದು ನಾನು. ಇದನ್ನ ಯಾರ ಹತ್ರನೂ ನಂಗೆ ಶೇರ್ ಮಾಡ್ಕೊಂಡಿಲ್ಲ. ಒಂದ್ 2 kg ಪಪ್ಪಾಯ ತಿಂದಿದ್ದೀನಿ. ನನ್ಗೂ ನನ್ನ ಹಸ್ಬೆಂಡ್ ಅಲ್ಗೂ ಸ್ವಲ್ಪ ಜಗಳ ಇತ್ತು ಅವಾಗ, ಮುನ್ಸ್ತಪ್ಪ ಇತ್ತು ಯಾವ್ದೋ ಒಂದ್ ಮ್ಯಾಟ್ರಿಗೆ. ಅದೇನು ಅಂತ ನಾನು ಹೇಳಕ್ ಇಷ್ಟ ಪಡಲ್ಲ. ಆಮೇಲೆ ಪಪ್ಪಾಯ ತಿಂದೆ. 1-2 ಸತಿ ನನ್ಗೆ ಹೊಟ್ಟೆ ಪೇನ್ ಬಂತು, ಎಲ್ಲಾನು ಆಯ್ತು. ಸೊ ಹೋಗುತ್ತೆ ಬೇಬಿ ಅಂತ ಥಿಂಕ್ ಮಾಡಿದೆ. ಆಲ್ಮೋಸ್ಟ್ 2 ಮಂತ್ಸ್ ಕಂಪ್ಲೀಟ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಅವಾಗ ಏನ್ ಮಾಡೋದು, ಬೇಬಿ ನನ್ಗೆ ಅಬೋಟ್ ಆಗ್ಲಿಲ್ಲ. ಅವಾಗ ನಾನ್ ಅನ್ಕೊಂಡೆ, ಮೋಸ್ಟ್ಲಿ ಇವನೇ ನನ್ ಮಗ ಆಗಿ ಬರ್ಬೇಕಂತ ಏನಾದ್ರು ಭೂಮಿ ಮೇಲೆ ಇದ್ದೇನೋ ಅಂತ. ಸೊ ಅದಾದ್ಮೇಲೆ ನಾನೇನ್ ಮಾಡ್ದೆ, ಓಕೆ ಇರ್ಲಿ ಬಿಡು, ನನ್ನ ಹಣೆ ಬರದಲ್ಲೇ ಅವನೇ ನನ್ ಮಗ ಅಂತ ಹೇಳ್ಬೇಕಂತ ಇದ್ದೆ. ಭಗವಂತ ಬಂದ್ರು ಕೂಡ ತಪ್ಸಕ್ಕಾಗಲ್ಲ ಅಂತಾರಲ್ಲ ಹಾಗೆ. ಆಮೇಲೆ ಸರಿ ಅಂತ ಅಲ್ಲಿಗೆ ಸ್ಟಾಪ್ ಆಗಿತ್ತು. ಅವತ್ತು ವಾಮಿಟ್ ನನ್ಗೆ ಏನು ಜಾಸ್ತಿ ವಾಮಿಟ್ ಮಾಡ್ಕೊಂತಿದ್ದೋಳು.
3.5 ಮಂತ್ ನನ್ಗೆ ಊಟನೇ ಸೇರಿಲ್ಲ. ಒಂದು ಕಲ್ಲಂಗಡಿ ಜ್ಯೂಸ್ ಕುಡಿದ್ರು ವಾಂತಿ ಆಗ್ತಿತ್ತು, ಇಲ್ಲ ಏನೇ ಒಂದು ಹಣ್ಣುಗಳ ಜ್ಯೂಸ್ ಕುಡಿದ್ರು ಫುಲ್ ವಾಮಿಟ್ ಆಗ್ತಾ ಇತ್ತು, ಊಟ ತಿಂದ್ರು ವಾಮಿಟ್ ಆಗ್ತಿತ್ತು, ಎಲ್ ಬೇಕ್ ಅಲ್ಲಲ್ಲೇ ಸುಸ್ತಾಗಿ ಬಿದ್ದೋಗ್ಬಿಡ್ತಾ ಇದ್ದೆ. ನನ್ ಮನೆ ಹತ್ರ ಎನರ್ಜಿನೇ ಇಲ್ಲ ಬಾಡಿಲಿ ಅನ್ನೋ ತರ ಎಲ್ ಬೇಕ್ ಅಲ್ಲಲ್ಲೇ ಬಿದ್ದಿರ್ತಾ ಇದ್ದೆ. ನನ್ಗಂತೂ ಯಾರು ಇಲ್ಲ ಇಲ್ಲಿ ನಮ್ ಮನೆ ಹತ್ರ ಅಕ್ಕಪಕ್ಕ ಯಾರು ಜನಗಳಿಲ್ಲ, ನಾವ್ ಆತರ ಇರೋ ಒಂದು ಜಾಗ ಇಲ್ಲಿ. ಎಲ್ ಬೇಕಲ್ಲೇ ಬೀಳ್ತಾ ಇದ್ದೆ. ಹಸ್ಬೆಂಡ್ ಕೂಡ ಮಾರ್ನಿಂಗ್ ಹೋದ್ರೆ ಈವ್ನಿಂಗ್ 6 o'clock ಗೆ ಬರ್ತಾ ಇದ್ದಿದ್ದು. ಎಲ್ ಬೇಕಲ್ಲೇ ಬಿದ್ಬಿಡ್ತಾ ಇದೆ. ಆಮೇಲೆ ಹೋಗಿ ಹಾಸ್ಪಿಟಲ್ ಒಂದಿನ ಚೆಕ್ ಮಾಡ್ಸ್ಕೊಂಡ್ ಬಂದ್ರಿ. 1.5 ತಿಂಗಳದ್ದು ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಇದೆ ನನ್ನ ಹತ್ರ. ನಾನು ಎಲ್ಲಾನು ಇಲ್ಲೇ ಇಟ್ಕೊಂಡಿದೀನಿ. 1.5 years ಹೋಗ್ಬಿಟ್ಟು ನಾವು ಸ್ಕ್ಯಾನಿಂಗ್ 1.5 year ಅಂತೀವಿ, 1.5 ತಿಂಗಳು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬಂದ್ವಿ. ಸೊ ಎಲ್ಲಾ ರಿಪೋರ್ಟ್ ಇಲ್ಲಿದೆ, ನೋಡ್ತಿರ್ಬೋದು. ನಿಮಗೆ ಕ್ಲಿಯರ್ ಆಗಿ ಕಾಣ್ತಿದ್ಯಲ್ವಾ ಗೊತ್ತಿಲ್ಲ, ಇದು ಬಂದು 1.5 ತಿಂಗಳು. ಸೊ ಅವಾಗ್ಲೇ ನನಗೆ ಕನ್ಫರ್ಮ್ ಆಗಿದ್ದು ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. 1 ಲೀವ್ ಅಂದ್ರೆ 1 ಬೇಬಿ ಇದೆ ಹೊಟ್ಟೆಲಿ ಅಂತ ಹೇಳಿದ್ರು. ಓಕೆ ಸರಿ ಬಿಡು, ನನ್ನ ಹಣೆ ಬರದಲ್ಲಿ ಇವನೇ ನನ್ ಮಗ ಆಗಿರ್ಬೇಕಂದ್ರೆ ನಾ ಏನು ಮಾಡಕ್ ಆಗಲ್ಲ ಅಂದ್ಬಿಟ್ಟು 1.5 ತಿಂಗಳದ ಒಂದ್ ಸ್ಕ್ಯಾನಿಂಗು, 2.5 ತಿಂಗಳು, 3.5 ತಿಂಗಳು, ಮತ್ತೆ 5 ತಿಂಗಳು ಸ್ಕ್ಯಾನಿಂಗು ಎಲ್ಲಾನು ಮಾಡಿಸ್ದೆ. ಬೇಬಿ ತುಂಬಾ ಚೆನ್ನಾಗಿದೆ. ಹಾರ್ಟ್ ಬೀಟ್ ಅಂತೂ ಏನ್ ಹೇಳ್ತಾರೆ, ಸ್ಕ್ಯಾನಿಂಗ್ ರಿಪೋರ್ಟ್ ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಒಳಗಡೆ ಹೋಗಿ ಒಂದ್ ಬೆಡ್ ಮೇಲೆ ಮಲಗಿಸ್ದಾಗ ಅದು ಏನು ಹಾರ್ಟ್ ಬೀಟ್ ಆಗಿರ್ಬೋದು, ಬೇಬಿ ಅವ್ರದ್ದು ಕೈ ಎಲ್ಲ ಶೇಕ್ ಮಾಡೋದು, ಹೀಗೀಗ್ ಮಾಡೋದು, ಮಗು ಹೀಗೆ ತಲೆ ಎಲ್ಲ ಹೀಗೀಗ್ ಮಾಡೋದು, ಆಮೇಲೆ ಅವನೇನಾದ್ರೂ ಅವ್ರು ಸ್ಕ್ಯಾನಿಂಗ್ ಮಾಡ್ಬೇಕಾದ್ರೆ ಹಿಂಗ್ ಹೊಟ್ಟೆ ಮೇಲೆ ಸ್ಕ್ಯಾನಿಂಗ್ ಇಡ್ಬೇಕಾದ್ರೆ ಅವ್ನ್ ಹೀಗೆಲ್ಲ ಶೇಕ್ ಮಾಡೋದು, ಅದೆಲ್ಲ ನನ್ಗೆ ಗೊತ್ತಾಗ್ತಾ ಇತ್ತು 5 month ಅಲ್ಲಿ. ನನ್ ಸೀರಿಯಸ್ ಆಗಿ ನಾನು ಎಲ್ಲಾರು ಅಂತ ಇದ್ರು ಒಂದು ಮಗು ಮಾಡ್ಕೊ ಪೂಜಾ, ನಿನ್ಗೂನು ಒಳ್ಳೇದು ಲೈಫ್ ಅಲ್ಲಿ, ನಿನ್ಗೂ ಅಂತ ಜೊತೆಲಿ ಯಾರು ಇಲ್ಲ ಅಂತೀಯ, ಅಪ್ಪ ಅಮ್ಮ ಇಲ್ಲ ಅಲ್ವಾ, ನಿಂಗ್ ಅವನಾದ್ರೂ ನಿನ್ ಜೊತೆ ಇರ್ಬೇಕು ಅಂತ ನನ್ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಹೇಳಿದ್ದಾರೆ. ಬಟ್ ನಾನು ಕೂಡ ಬೇಡ ಮಗು ಅಂತಾನೆ ಥಿಂಕ್ ಮಾಡ್ತಾ ಇದ್ದೆ. ಯಾಕಂತಂದ್ರೆ ಮನೇಲಿ ಇರೋ ಪರಿಸ್ಥಿತಿ ಆತರ ಇದೆ, ಹಂಗಾಗಿ ಬೇಡ ಮಗು ಅಂತಾನೆ ಯೋಚನೆ ಮಾಡ್ತಾ ಇದ್ದೆ. ಓಕೆ, ದೇವರೇ ಕೊಡ್ತಾ ಇದ್ದೇನೆ ಅಂದ್ರೆ ನಾನ್ ಯಾಕೆ ಬೇಡ ಅಂತ. ಕೆಲವರು ಮಕ್ಳಿಗೋಸ್ಕರ ಎಷ್ಟೆಲ್ಲಾ ನೋವು ಪಡ್ತಾರೆ, ಎಷ್ಟೆಲ್ಲಾ ಬಾಧೆ ತಿಂತಾರೆ, ಕೆಲವ್ರ ಹತ್ರ ಏನೆಲ್ಲಾ ಅನಿಸ್ಕೋತಾರೆ, ಬಂಜೆವಳು ಮಕ್ಳಾಗಲ್ಲ ಹಾಗೆ ಹೀಗೆ ಅಂತೆಲ್ಲ ಅನಿಸ್ಕೋತಾರೆ. ನಾನ್ ಕೇಳ್ದೇನೆ ದೇವ್ರ ನನಗೆ ವರ ಕೊಟ್ಟಿದ್ದಾನೆ ಅಂತ ಅಂದ್ಮೇಲೆ ನಾನೇನಕ್ಕೆ ಆ ಮಗುನ್ ಕಳ್ಕೊಳ್ಳಿ ಅಂತ ಥಿಂಕ್ ಮಾಡ್ದೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಹೀಗೆ ಸ್ಕ್ಯಾನಿಂಗ್ ಆಗಿರ್ಬೋದು, ಚೆಕಪ್ ಆಗಿರ್ಬೋದು, ಪ್ರತಿಯೊಂದು ಹೋಗ್ತಾ ಆಮೇಲೆ ಇಲ್ಲಿ ನಮ್ಮನೆ ಹತ್ರನೇ ಇದೆ, ಮೈಸೂರ್ ಹತ್ರ ತುಳಸಿ ಹಾಸ್ಪಿಟಲ್ ಅಂತ ಹೇಳ್ಬಿಟ್ಟು ಗೌರ್ಮೆಂಟ್ ಹಾಸ್ಪಿಟಲ್. ನಾನು ಯಾವ್ದೇ ತರ ಪ್ರೈವೇಟ್ ಅಲ್ಲೆಲ್ಲ ಅಷ್ಟು ತೋರ್ಸೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಸ್ಕ್ಯಾನಿಂಗ್ ಮಾತ್ರ ಪ್ರೈವೇಟ್ ಅಲ್ಲಿ ಹೋಗ್ತಾ ಇದೆ. ಇನ್ನ ಹಾಸ್ಪಿಟಲ್ ಚೆಕಿಂಗ್ ಎಲ್ಲ ಏನಿದೆ ಅದೆಲ್ಲ ನಾನು ತುಳಸಿ ಹಾಸ್ಪಿಟಲ್ ಅಂತ ಇದೆ ಮೈಸೂರಲ್ಲಿ. ಸೊ ಅದ್ರದ್ದು ಯಾರಿಗಾದ್ರೂ ಪ್ರೆಗ್ನೆನ್ಸಿಗಳು ಈ ವಿಡಿಯೋ ನೋಡ್ತಾ ಇದ್ರೆ ನಾನು ಒಂದು ಸಜೆಷನ್ ಕೊಡ್ತೀನಿ, ನಿಜವಾಗ್ಲೂ ತುಂಬಾನೇ ಒಳ್ಳೆ ಹಾಸ್ಪಿಟಲ್. ಮಕ್ಕಳನ್ನು ಕೂಡ ನೋಡ್ತಾರೆ, ತುಂಬಾ ಒಳ್ಳೆ ಹಾಸ್ಪಿಟಲ್. ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬೋದು. ಡಾಕ್ಟರ್ ಕೂಡ ಅಷ್ಟೇ ತುಂಬಾ ಕೇರ್ ಆಗಿ ನಮ್ಮನ್ನ ಪ್ರೆಗ್ನೆನ್ಸಿಯಲ್ಲಿ ಮಲಗಿಸ್ಬಿಟ್ಟು ಪ್ರತಿಯೊಂದನ್ನು ಚೆಕ್ ಮಾಡ್ತಾರೆ, ಕೈ ಹಿಡ್ಕೊಂಡು ಹೊಟ್ಟೆ ಮೇಲೆಲ್ಲ ಕೈ ಇಟ್ಟು ಎಲ್ಲಾನು ಚೆಕ್ ಮಾಡ್ತಾರೆ. ನಿಜವಾಗ್ಲೂ ತುಂಬಾ ಒಳ್ಳೆ ಹಾಸ್ಪಿಟಲ್ ಅಂತ ಹೇಳ್ಬೋದು. ಅದಾದ್ಮೇಲೆ ನೆಕ್ಸ್ಟ್ ನನ್ಗೆ ಎಲ್ಲಾದ್ರಲ್ಲೂ ಡೆಲಿವರಿ ಡೇಟ್ ಕೊಟ್ಟಿದ್ರು. ಲಾಸ್ಟ್ ಡೆಲಿವರಿ ಡೇಟ್ ಬಂದ್ಬಿಟ್ಟು ನನ್ಗೆ ಯಾವಾಗ ಕೊಟ್ಟಿದ್ರು ಅಂತ ಅಂದ್ರೆ, ಲಾಸ್ಟ್ ಡೆಲಿವರಿ ಸ್ಕ್ಯಾನಿಂಗ್ ಬರುದ್ರು ನನ್ಗೆ 13/10/2022 ಅಲ್ಲಿ ನನ್ಗೆ ಸ್ಕ್ಯಾನಿಂಗ್ ಬರ್ತಿದ್ದಾರೆ. ಸ್ಕ್ಯಾನಿಂಗ್ ಗೆ ಅಂತ ಹೋದೆ, ಡೆಲಿವರಿ ಡೇಟ್ ಅವಾಗ ಹೆಚ್ಚಿನ ಆಯ್ತು. ಅದಕ್ಕೂ ಮುಂಚೆ ನನ್ಗೆ ಡೆಲಿವರಿ ಡೇಟ್ ಇದ್ದಿದ್ದು ಯಾವಾಗ ಅಂತ ಅಂದ್ರೆ 10/11/2022 ಅಂತ ಇತ್ತು. ಸೊ ಡೆಲಿವರಿ ಡೇಟ್ ಬಂದ್ಬಿಟ್ಟು ಲಾಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟ್ ಅಂದ್ರೆ ಡೆಲಿವರಿ ಟೈಮ್ ಅಲ್ಲಿ, ಅಂದ್ರೆ 8.5 ತಿಂಗಳು ತುಂಬಿ 8.5 ತುಂಬಿ 9ನೇ ತಿಂಗಳು ಬೀಳೋ ಟೈಮಲ್ಲಿ ಡೆಲಿವರಿ ಡೇಟ್ ಏನ್ ಕೊಟ್ಟಿದ್ರು ಅಂತ ಅಂದ್ರೆ, ಲಾಸ್ಟ್ ಸ್ಕ್ಯಾನಿಂಗ್ ಹೋದಾಗ 12/11/2022 ಕೊಟ್ಟಿದ್ರು. ಅದಾದ್ಮೇಲೆ 17/11/2022 ಲಾಸ್ಟ್ ನಮ್ಗೆ ಡೆಲಿವರಿ ಡೇಟ್ ಇದ್ದಿದ್ದು. ಸೊ ನನ್ಗೆ ಡೆಲಿವರಿ ಡೇಟ್ ಪೇನ್ ಬಂದ್ಬಿಟ್ಟು ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ 11ನೇ ತಾರೀಕು 2022 ಮಾರ್ನಿಂಗ್ 6 o'clock ಆಗಿತ್ತೇನೋ, 6 ಆಗಿರ್ಲಿಲ್ಲ, 5:50 ಆಗಿತ್ತು ಅಷ್ಟೇ. ಅವಾಗ ನಾನು ವಾಶ್ರೂಮ್ಗೆ ಅಂತ ಹೋದೆ. ಅವಾಗ ನನ್ಗೆ ತುಂಬಾನೇ ಪೇನ್ ಆಗ್ಬಿಟ್ಟಿತ್ತು, ತುಂಬಾನೇ ಪೇನ್ ಆಗ್ತಿತ್ತು. ಆಗ್ತಾ ಇಲ್ಲ ನನ್ಗೆ, ಪ್ಲೀಸ್ ಹೋಗ್ಬೇಡ ಹಾಸ್ಪಿಟಲ್ಗೆ ಅಂತ ಇಮಿಡಿಯೇಟ್ಲಿ ಮನೆ ಹತ್ರ ಆಟೋ ತಂದ್ಬಿಟ್ಟು, ಮನೆಯಿಂದ ಒಂದು 10 ಸ್ಟೆಪ್ ಅಷ್ಟೇ ಇರೋದು ಹಾಸ್ಪಿಟಲ್. ಇಮಿಡಿಯೇಟ್ಲಿ 6:30 ಆಗಿತ್ತು. ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ, ಡೆಲಿವರಿ ಟೈಮ್ಗೆ ಏನೇನ್ ಬೇಕೋ ಐಟಮ್ ಎಲ್ಲಾನು ಪ್ಯಾಕ್ ಮಾಡಿದೆ. ಬಟ್ಟೆ ಆಗಿರ್ಬೋದು, ನೈಟಿಗಳಾಗಿರ್ಬೋದು, ಪ್ರತಿಯೊಂದು ನಾನು ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಯಾಕಂದ್ರೆ ಮನೇಲಿ ಯಾರು ಇಲ್ವಲ್ಲ, ಹಂಗಾಗಿ ನಾನು 1 ತಿಂಗಳು ಮುಂಚೆನೆ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ. ಡೆಲಿವರಿ ಡೇಟ್ ಯಾವಾಗ ಹತ್ರ ಕೊಟ್ಟಿದ್ದಾರೆ ಅವಾಗ್ಲೇ ನಾನು ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೆ.
ಹಾ, ಬೆಳಗ್ಗೆ 6:30 ಅಲ್ಲಿ ಹೋಗಿದ್ದೆ. ಹಾಸ್ಪಿಟ್ಲ್ ಒಳಗಡೆ ಹಾಕೊಂಡ್ರು, ಚೆಕಿಂಗ್ ಮಾಡ್ತಾನೆ ಇದ್ರು ಡಾಕ್ಟರ್ಗಳು. ನೋಡಿದ್ರೆ ನಾರ್ಮಲ್ ಆಗುತ್ತೆ ಅಂತ ಒಂದ್ ಕಡೆ ಹೇಳ್ತಾ ಇದಾರೆ, ಸಿಸರಿನ್ ಆಗುತ್ತೆ ಅಂತ ಒಂದ್ ಕಡೆ ಹೇಳ್ತಾ ಇದಾರೆ. ನನ್ ಬೇರೆ ಬಾಯಿ ತುಂಬಾ ಬಡಿತಾ ಇದೆ, ನನ್ ಕೈಲಿ ಆಗ್ತಿಲ್ಲ ಪೇನ್ ತಡಿಯಕ್ಕೆ ಅಂತ ಹೇಳಿ. ಚೋಟು ಬಂದ್ಬಿಟ್ಟು 3,200 ಇದ್ದ, 3,200 ಗ್ರಾಮ್ ಇದ್ದ ಅವನು ಡೆಲಿವರಿ ಆದಾಗ. ಆ ಕೈಲಿ ಆಗ್ತಾನೆ ಇಲ್ಲ, ವೆಯ್ಟ್ ತಡಿಯಕ್ಕೂ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನಾನ್ ತುಂಬಾನೇ ನೋವು ತಿಂದೆ. ಆಮೇಲೆ ಏನೇ ಆಗ್ಲಿ, ನಾರ್ಮಲ್ ಆಗ್ಲಿ, ಸೀಸರಿನ್ ಬೇಡ, ಯಾಕಂತಂದ್ರೆ ಮನೇಲಿ ಯಾರು ಇಲ್ಲ ನೋಡ್ಕೊಳ್ಳೋರು ಅಂತ ಅಂದಾಗ ನಾರ್ಮಲ್ ಇಸ್ ಗುಡ್. ಸೀಸರಿನ್ ಅಂತ ಅಂದ್ರೆ ತುಂಬಾನೇ ಪೇನ್ ಆಗುತ್ತೆ. ಸದ್ಯಕ್ ಇವಾಗ ಯಾವ್ದೇ ತರ ನಮ್ಗೆ ಏನೋ ಅನಿಸ್ದೇ ಇರ್ಬೋದು, ಬಟ್ ಆದ್ರೆ ಹೋಗ್ತಾ ಹೋಗ್ತಾ ಮುಂದೆ ನಮ್ಗೆ ಏಜ್ ಆಗ್ತಾ ಏನಾಗುತ್ತೆ, ಅದು ಒಂದು ಸಿಸರಿನ್ ಪೇನ್ ತುಂಬಾನೇ ಆಗುತ್ತೆ. ಬಟ್ ಕೆಲವ್ರಿಗೆ ಗೊತ್ತಿರುತ್ತೆ ಇದು ವಿಷಯ. ಹಂಗಾಗಿ ನಂಗೆ ಸಿಸರಿನ್ ಬೇಡ, ಎಷ್ಟೇ ನೋವಾದ್ರೂ ಪರವಾಗಿಲ್ಲ, ನಾನ್ ತಡಿತೀನಿ ಅಂತ ಹೇಳ್ದೆ. ಬಟ್ ಈ ಮಾತು ಹಸ್ಬೆಂಡ್ಗೆ ಆಗ್ಲಿ, ಫ್ಯಾಮಿಲಿಗಳಿಗೆ ಆಗ್ಲಿ ಯಾರಿಗೂ ಗೊತ್ತಿಲ್ಲ. ಈಚೆ ಅತ್ತೆ ಇದ್ರು, ಮತ್ತೆ ಹಸ್ಬೆಂಡ್, ಅಕ್ಕ ಅಂಡ್ ಬಾವ, ಆಮೇಲೆ ಅಕ್ಕನ ಮಕ್ಳು ಅವರೆಲ್ಲ ಊಟ ತಗೊಬಂದ್ ಕೊಡ್ತಾ ಇದ್ರು, ಹೋಗ್ತಾ ಇದ್ರು. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಅಕ್ಕನ್ಗೆ ಆಗಿರ್ಬೋದು, ಅಣ್ಣನ್ಗೆ ಆಗಿರ್ಬೋದು, ಮತ್ತೆ ಅತ್ತೆ ಕೂಡ ಇದ್ರು, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀನಿ. ಆ ಟೈಮಲ್ಲಿ ಆದ್ರೂ ನನ್ ಜೊತೆ ಆಗಿ ನಿಂತ್ಕೊಂಡ್ರಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಬೆಳಿಗ್ಗೆ 6:30 ಕರ್ಕೊಂಡೋದು, ನೈಟು 9. ಅವ್ನ್ ಎಷ್ಟ್ ಗಂಟೆಲಿ ಹುಟ್ತಾ ಅಂದ್ರೆ 9:45. ಅವಾಗ ನಂಗೆ ನಾರ್ಮಲ್ ಡೆಲಿವರಿನೇ ಆಯ್ತು. ಡಾಕ್ಟ್ರು ಇಲ್ಲ, ತುಂಬಾನೇ ಅವಳು ಇದ್ ಮಾಡ್ತಾ ಇದ್ದಾಳೆ, ಆಗಿಲ್ಲ ಅಂದ್ರೆ ಸಿಸರಿನ್ ಮಾಡ್ಬಿಡಿ ಅಂತ ಹೇಳ್ತಾ ಇದಾರೆ. ಅಷ್ಟು ನಾನ್ ಬಾಯ್ ಬಡಿತಿದ್ದೆ, ಆ ಪೇನ್ ನನ್ ಕೈ ತಡೆಯಕ್ ಆಗ್ದೇನೆ ತುಂಬಾನೇ ಬಾಯ್ ಬಡ್ಕೊಂತಾ ಇದ್ದೆ. ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಪೇನ್ ಇಂಜೆಕ್ಷನ್ ಹಾಕಿದ್ರು. ಇಂಜೆಕ್ಷನ್ ಹಾಕಿದ ತಕ್ಷಣ 9:45 ಚೋಟು ನಾರ್ಮಲ್ ಡೆಲಿವರಿ ಆದ. ನಾನು ಅದಕ್ಕೂ ಮುಂಚೆ ಎಷ್ಟು ನೋವು ಆಗ್ತಿತ್ತು ಅಂದ್ರೆ ಹೇಳ್ಕೊಳಕ್ ಆಗಲ್ಲ, ಅಷ್ಟು ನೋವು ಆಗ್ತಾ ಇತ್ತು. ನಾನು ಅಳ್ಬಾರ್ದು ಅನ್ಕೋತಾ ಇದೀನಿ, ಅದಕ್ಕೆ ನನಗೆ ಬರ್ತಾ ಇದೆ. ಯಾಕಂದ್ರೆ ಒಂದು ಹೆಣ್ಣಿಗೆ ತಾಯಿ ಆದಾಗ ಸಿಗೋವಂತ ಖುಷಿ, ಆ ನೋವು, ಆ ದುಃಖ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಮಾಡಕ್ ಆಗಲ್ಲ, ಆ ತರ ಇರುತ್ತೆ. ಪರವಾಗಿಲ್ಲ, ಯಾಕಂದ್ರೆ ಆ ಟೈಮಲ್ಲಿ ನಾನು ಅಷ್ಟು ನೋವು ತಿಂದಿದೀನಿ. ನೋವು ತಿಂದ್ರು ಕೂಡ, ಇವತ್ತು ಎಷ್ಟೇ ನೋವು ತಿಂದ್ರು ಕೂಡ ಮಗು ಹೊರಗಡೆ ಬಂದಿದ ತಕ್ಷಣನೇ ನಾನು ಎಷ್ಟು ನೋವು ತಿಂದೆ ಅಷ್ಟೆಲ್ಲಾ ನೋವುನು ಕೂಡ ನನ್ಗೆ 2 ನಿಮಿಷಕ್ಕೆ ಮಾಯ ಆಗೋಯ್ತು. ಸಾರಿ, 2 ಮಿನಿಟ್ಸ್ಗೆ ನನ್ನೆಲ್ಲಾ ನೋವುನು ಮಾಯ ಆಗೋಯ್ತು. ಅವನ್ ಮುಖ ನೋಡಿದ ತಕ್ಷಣನೇ ತುಂಬಾ ಕ್ಯೂಟ್ ಆಗಿದ್ದ. ಅವ್ನು ಹುಟ್ಟಿದ ತಕ್ಷಣ ಅವ್ನು ಯಾವ ತರ ಇದ್ದ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಇಲ್ಲೇ ಕ್ಲಿಕ್ ಅಲ್ಲಿ ಫೋಟೋ ಕೂಡ ಹಾಕ್ತೀನಿ. ಹಾಗೆ ನಮ್ಮ ಇಬ್ರದ್ದು ಪ್ರೆಗ್ನೆನ್ಸಿದು ಫೋಟೋ ಕೂಡ ನಾನು ಇಲ್ಲಿ ಹಾಕ್ತೀನಿ, ನೋಡ್ಬೋದು ನೀವು. ಆಯ್ತಾ, 9:45 ಡೆಲಿವರಿ ಆಯ್ತು, ನಾರ್ಮಲ್ ಡೆಲಿವರಿ. ಆಮೇಲೆ 3,200 ಗ್ರಾಮ್ ಇತ್ತ ಅವ್ನು ಹುಟ್ಟಿದಾಗ. ಆಮೇಲೆ ಅವ್ನು ಹುಟ್ಟಿದ ಡೇಟ್ ಬಂದು 11/11/2022. 11/11 ಸೇರಿದ್ರು 22 ಆಗುತ್ತೆ. 2022 11/11/2027 ಚೋಟು ಹುಟ್ಟ. ನಾನು ಅದಕ್ಕೂ ಮುಂಚೆ ಎಷ್ಟು ನೋವಿತ್ತು ಅಂತಂದ್ರೆ ಅಯ್ಯೋ ಹೇಳ್ಕೋಬಾರ್ದು, ಅದನ್ನ ನರ್ಕ ಅನ್ಭವಿಸ್ಬಿಟ್ಟೆ. ಹೀಗೂ ಇರುತ್ತಾ ಹೆಣ್ಮಕ್ಳು ಜೀವನ ಅಂತ ಅನ್ಸ್ಬಿಟ್ಟು. ಅವ್ನು ಹುಟ್ಟಿದ ತಕ್ಷಣನೇ ನನ್ಗೆ ನಾರ್ಮಲ್ ಡೆಲಿವರಿ ಆಗಿದ ತಕ್ಷಣನೇ ನನ್ಗೆ ಏನ್ ನೋವಿತ್ತು ನನ್ನಲ್ಲಿ, ಅದೆಲ್ಲಾನು ನಾನು 1 ನಿಮಿಷಕ್ಕೆ ಮಾಯ ಆಗೋಯ್ತು. ಅದಕ್ಕೆ ದೇವ್ರು ಹೇಳೋದು, ದೇವ್ರು ಹೆಣ್ಣಿಗೆ ಒಂದು ನೋವು ತಡೆಯೋ ಶಕ್ತಿನೂ ಕೊಟ್ಟಿರ್ತಾನೆ, ಆ ನೋವು ಸಹಿಸೋ ಶಕ್ತಿನೂ ಕೊಟ್ಟಿರ್ತಾನೆ ಅಂತ. ಆಮೇಲೆ ಅಕ್ಕ ಹೇಳಿದ್ರು, ಮನುಷ್ಯರು ಹೊಟ್ಟಲ್ಲಿ ಮನುಷ್ಯರು ಹುಟ್ಟೋದು ತುಂಬಾನೇ ಕಷ್ಟ, ಈಗ ಗೊತ್ತಾಯ್ತಾ ಪೂಜಾ ಅಂತ ಹೇಳಿದ್ರು. ಇರ್ಲಿ ಪರವಾಗಿಲ್ಲ, ಯಾಕಂತಂದ್ರೆ ಹೌದು ಅಕ್ಕ ಅಂತ ಹೇಳ್ದೆ ಅವ್ರಿಗೂ. ಅಕ್ಕ ಅಂತಂದ್ರೆ ಹಸ್ಬೆಂಡ್ ಅವ್ರ ಅಕ್ಕ, ಅವ್ರಿಗೆ ದೊಡ್ಡಪ್ಪನ ಮಗಳು, ಅವ್ರಿಗೆ ನಾನು ಹಾಗೆ ಹೇಳ್ದೆ. ಹೌದು ಅಕ್ಕ ಅಂತ ಹೇಳ್ದೆ. ಅವ್ರಿಗೂ ಅಷ್ಟೇ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಿಲ್ಲ. ಈ ವಿಡಿಯೋದಲ್ಲಿ ಅವ್ರೇನಾದ್ರು ನೋಡ್ತಾ ಇದ್ರೆ ಥ್ಯಾಂಕ್ ಯು ಅಕ್ಕ, ಆ ಟೈಮಲ್ಲಿ ನನ್ಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ. ಆಮೇಲೆ ನನ್ ಮೇಲೆ ನಂಬಿಕೆ ಇಟ್ಟು ನಿಮ್ ತಮ್ಮನ್ನ ಕೊಟ್ಟಿ ನನ್ಗೆ ಇಲ್ಲಿವರೆಗೂ ನನ್ನ ಲೈಫಲ್ಲಿ ನನ್ ಮೇಲೆ ನಂಬಿಕೆ ಇಟ್ಟು ನಿಮ್ಮ ತಮ್ಮನ್ ನನಗ್ ಕೊಟ್ಟು ಮದ್ವೆ ಮಾಡಿರೋದ್ರಿಂದ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರು ಬಂದ್ಮೇಲೆ ನನ್ ಲೈಫ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ ನಾನು ಯಾವ ತರ ಇದ್ದೆ ಅಂತ ನನ್ಗೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ ಆಗಲ್ಲ. ಚೋಟು ಎಲ್ಲ ಹುಟ್ಟಾಯ್ತು. ಹುಟ್ಟಾದ್ಮೇಲೆ ನನ್ಗೆ ಡೆಲಿವರಿ ವಾರ್ಡ್ ಅಲ್ಲೇ ಇದ್ದೆ ನಾನು. ಅದಾದ್ಮೇಲೆ ಪಕ್ಕದ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ಅಲ್ಲೆಲ್ಲ ಸಿ ಸೆಕ್ಷನ್ ಬೇರೆ, ನಾರ್ಮಲ್ ಡೆಲಿವರಿ ಬೇರೆ. 3 days ಹಾಸ್ಪಿಟಲ್ ಇಡ್ಸ್ಕೊಂಡಿದ್ರು. ಅದಾದ್ಮೇಲೆ ನಾನು ಊರಿಗೆ ಹೋದೆ. ಚೋಟು ಹುಡ್ತಾಗ ಆದಂತ ಖುಷಿ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಎಕ್ಸ್ಪ್ರೆಷನ್ ಮಾಡಕ್ಕಾಗಲ್ಲ. ಎಲ್ಲಾರು ಕೇಳ್ತಾ ಇದ್ರಿ, ಚೋಟು ನಿಮ್ಮ ಮಗನೇನಾ, ಮಗು ಹೆಸರು ಏನು ಅಂತಾನು ಕೆಲವ್ರು ಕೇಳಿದ್ದೀರಾ. ನಾನು ಎಲ್ಲದಕ್ಕೂ ಯೂಟ್ಯೂಬ್ ಅಲ್ಲೇ ಉತ್ತರ ಕೊಡ್ತೀನಿ ಅಂತ ಹೇಳಿದೆ. ಚೋಟು ಹೆಸರು ಬಂದ್ಬಿಟ್ಟು ಕ ಮತ್ತೆ ವೇ 2 ಅಕ್ಷರ ಅವನಿಗೆ ಬಂದಿದ್ದು. ಆಮೇಲೆ ಒಂದು ಜಾತಕ ಅಂದ್ರೆ ಹುಟ್ಟಿದ ತಕ್ಷಣ ಜಾತಕ ಅಂತ ಹೇಳ್ತಾರಲ್ಲ, ಅದನ್ನ ಕೂಡ ತೋರ್ಸಿದ್ವಿ. ತುಂಬಾ ಒಳ್ಳೆ ಜಾತಕದಲ್ಲಿ ಹುಟ್ಟಿದ್ದ ಅವನು.
ಅವ್ನ್ಗೆ ಕ ಮತ್ತೆ ವೇ ಬಂದಿದ್ರಿಂದ ನಾವು ಅರ್ಜೆಂಟ್ ಅಲ್ಲಿ ಕೀರ್ತನ್ ಗೌಡ ಅಂತ ಹೆಸರಿಟ್ಬಿಟ್ಟಿದೀವಿ. ನನ್ಗೆ ಇವಾಗ ವೇದಾಂತ್ ಗೌಡ ಅಂತ ಚೇಂಜ್ ಮಾಡ್ಬೇಕಂತ ಆಸೆ ಇದೆ. ಈಗ ಸದ್ಯಕ್ಕೆ ಅವ್ನ ಕೀರ್ತಿ ಅಂತ ಕರಿತೀವಿ, ಇಲ್ಲ ಚೋಟು ಅಂತ ಕರಿತೀವಿ ಅಷ್ಟೇ. ಅವ್ನು ತುಂಬಾ ಅವ್ನು ಹುಟ್ಟಿದ್ಮೇಲೆ ನಂಗೆ ತುಂಬಾನೇ ಲೈಫ್ ಅಲ್ಲಿ ಒಳ್ಳೇದೇ ಆಗಿದೆ, ಯಾವತ್ತೂ ಕೆಟ್ಟ ಇಲ್ಲ. ಯಾಕಂದ್ರೆ ಒಂದ್ ತಾಯಿಗೆ ಒಂದು ಮಗು ಅಂತ ಆದ್ಮೇಲೆನೆ ಅವಳ ಒಂದು ಲೈಫ್ ಜರ್ನಿ ಏನಿದೆ ಅದು ಕಂಪ್ಲೀಟ್ ಆಗೋದು ಅಂತ ಹೇಳ್ತೀನಿ. ಮದ್ವೆ ಆಗೋದು ಎಷ್ಟು ಇಂಪಾರ್ಟೆಂಟು, ಒಂದು ತಾಯಿ ಒಂದು ಮಗು ಇರೋದು ಅಷ್ಟೇ ಇಂಪಾರ್ಟೆಂಟು ಅಂತ ನನ್ಗೆ ನಮ್ ಚೋಟು ಹುಟ್ಟಿದ್ಮೇಲೆ ಗೊತ್ತಾಗಿತ್ತು. ಸೊ ಎಲ್ಲಾರು ಕೇಳ್ತಿದ್ರಲ್ಲ ಗೈಸ್, ಅಕ್ಕ ನಿಜವಾಗ್ಲೂ ನಿಮ್ ಮಗನೇನಾ ಚೋಟು, ನಿನಗ್ ಮದ್ವೆ ಆಗಿದ್ಯಾ, ಆ ನಿಜವಾಗ್ಲೂ ನಿಮಗ್ ಮದ್ವೆ ಆಗಿದ್ಯಾ, ಚೋಟು ನಿನ್ ಮಗನೇನಾ ಅಂತೆಲ್ಲಾ ಕೇಳ್ತಿದ್ರಿ. ಹೌದು, ಚೋಟು ನನ್ ಮಗನೇನೆ. ಆ ಸೊ ಇಲ್ಲಿ ನೋಡ್ತಿರ್ಬೋದು, ತಾಯಿ ಕಾರ್ಡ್ ಕೂಡ ನನ್ನ ಹತ್ರನೇ ಇದೆ. ಇದು ನನ್ನ ತಾಯಿ ಕಾರ್ಡು. ನಾನ್ ಬೇಕಾದ್ರೆ ಇದು ಫೋಟೋ ಕೂಡ ಆಮೇಲೆ ನಿಮ್ಗೆ ಸೈಡ್ ಅಲ್ಲಿ ಹಾಕಿರ್ತೀನಿ, ನೋಡ್ಬೋದು. ಅವ್ನ್ ನನ್ ಮಗನೇ, 9 ತಿಂಗಳು ಎತ್ತು ಹೊತ್ತೆ ಕೂಡ ನಾನು ಕೂಡ ಅವನ್ನ ಏರಿರೋದು ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ನ ಹೊಟ್ಟೆಲ್ ಹುಟ್ಟಿರೋ ಮಗನೇ, ಬೇರೆ ಯಾರ್ ಮಗನೂ ಅಲ್ಲ, ಚೋಟು ನನ್ ಮಗನೇ. ನನಗೂ ಮದ್ವೆ ಆಗಿದ್ದೆ. ಕೆಲವ್ರು ಕೇಳ್ತೀರಾ, ಅಕ್ಕ ನೀನ್ ನಿಜವಾಗ್ಲೂ ಮದ್ವೆ ಆಗಿದ್ಯಾ, ಪೂಜಾ ನಿಜವಾಗ್ಲೂ ಮದ್ವೆ ಆಗಿದ್ಯಾ ಅಂತ ಇನ್ಸ್ಟಾದಲ್ಲಿ ತುಂಬಾ ಜನ ಕ್ವಶನ್ ಕೇಳ್ತೀರಾ. ಹೌದು, ನಂಗೆ ನಿಜವಾಗ್ಲೂ ಮದ್ವೆ ಆಗಿದ್ದೆ. ಚೋಟು ಕೂಡ ನನ್ ಮಗನೇ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ಕೊನೆವರೆಗೂ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಾಗೆ ಕೀಪ್ ಸಪೋರ್ಟ್ ಅಂಡ್ ಕೀಪ್ ವಾಚ್ ಅಂತ ಹೇಳ್ತೀನಿ. ಆದಷ್ಟು ನನ್ನ ಒಂದು ಏನ್ ಹೇಳ್ತಾರೆ ಲೈಫ್ ಸ್ಟೋರಿ ಆಗಿರ್ಬೋದು, ಹಾಗೆ ನನ್ನ ಹಾಸ್ಟೆಲ್ ಇಂದ ಹೇಗೆ ನಾನು ಬ್ಯಾಂಗ್ಳೂರಿಗೆ ಬಂದು ನಮ್ಮ ಹಸ್ಬೆಂಡ್ ನಾನ್ ಮದ್ವೆ ಆದೆ, ಅಂಡ್ ಸೆಕೆಂಡ್ ನಮ್ಮ ಹಸ್ಬೆಂಡ್ ನಂದು ಯಾವ ತರ ಲವ್ ಸ್ಟಾರ್ಟ್ ಆಯ್ತು, ನಾವಿಬ್ರು ಹೇಗ್ ಮದ್ವೆ ಆದ್ವಿ ಅಂತಾನು ಆದಷ್ಟು ಬೇಗ ನಿಮ್ ಹತ್ರ ನಾನು ಶೇರ್ ಮಾಡ್ಕೊತೀನಿ. ಸೊ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಸೊ ನೋಡ್ತೀರಲ್ವಾ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಮತ್ತೆ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ತೀನಿ. ನನ್ನ ಪ್ರೆಗ್ನೆನ್ಸಿ ಜರ್ನಿ ಇಷ್ಟೇ. ಅಲ್ಲಲ್ಲೇ ಒಂದೊಂದು ಫೋಟೋಸ್ ಕೂಡ ಹಾಕಿರ್ತೀನಿ, ನೋಡ್ಕೋಬಹುದು. ನನ್ನ ಹಸ್ಬೆಂಡ್, ನಂದು ಪ್ರೆಗ್ನೆನ್ಸಿ ಫೋಟೋ ಆಗಿರ್ಬೋದು, ಚೋಟು ಹುಟ್ಟಾಗ ಎಲ್ಲಾ ಫೋಟೋಸ್ಗಳನ್ನ ನಾನು ಅಲ್ಲಿ ಹಾಕಿರ್ತೀನಿ. ಸೊ ನೀವು ಚೆಕ್ ಮಾಡ್ಕೋಬಹುದು. ಥ್ಯಾಂಕ್ ಯು ಸೋ ಮಚ್ ಗೈಸ್.